ಅಲ್ಲಿಂದ ಯಾಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅಂತ ನಾನು ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಈ ಬಾಟ್ಲಲ್ಲಿ ಹಂಗೆ ಎಣ್ಣೆ ಇಟ್ಕೊಂಡು ಆಲ್ಮೋಸ್ಟ್ ನಿಮ್ಮ ಬಾಡಿಲಿ ಎಲ್ಲ ಒಂದು ನೋಡಿ ಹೀಗಿರ್ಬೇಕು ಹಣ್ಣು. ನಾನು ಇಲ್ಲಿ ಹೇಳೋದಿಷ್ಟೇ, ನಾನು ಆ ಒಂದು ಕಲಿಕೆನ 4 ಜನಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇ ಹೇಗಿತ್ತು ಮತ್ತು ಇವತ್ತಿನ ಡೇನಲ್ಲಿ ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಫುಲ್ ಮಾಹಿತಿ ನಿಮಗೋಸ್ಕರ. ಮತ್ತು ಜೊತೆಗೆ ಬಂದುಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅನ್ನೋದ್ರ ಬಗ್ಗೆ ಫುಲ್ಲು ವೀಡಿಯೋಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಯಾರ್ಯಾರು ಈ ಒಂದು ಇದರಲ್ಲಿ ಯೂಟ್ಯೂಬ್ ಆಚರಿಸ್ಕೊತಿದ್ರೆ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮನ್ನು ಯಾರು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವೊಂದು ಟ್ರಾನ್ಸ್ಜೆಂಡರು, ನಿಮ್ಮ ಸಪೋರ್ಟ್ಗೆ ಯಾವತ್ತೂ ಇದ್ದೇ ಇರ್ತೀನಿ. ವೆಲ್ಕಮ್. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗೃಹಿಣಿಯಾಗಿ, ಒಂದು ಮನೆಯ ಒಡತಿಯಾಗಿ ನನ್ನ ಕರ್ತವ್ಯ ಏನು, ನಾನು ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ. ಸೊ ರಂಗೋಲಿ ಬಾಗಿಲು ತೊಳೆದು, ರಂಗೋಲಿ ಬಿಟ್ಟು, ಮತ್ತು ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಎಲ್ಲ ಮಾಡಿ, ನಂತರ ಕಾಫಿ ಕೊಟ್ಬಿಟ್ಟು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಬಂದು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಪ್ರತಿ ಒಬ್ರಿಗೂ ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಖಂಡಿತ ನನಗೆ ಕಾಲ್ ಮಾಡಿ ಮಾತಾಡಿ, ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅದಕ್ಕೆ ಪರಿಹಾರ ಕೊಡ್ತೀನಿ. ಇದ್ರ ಜೊತೆಗೆ ಬಂದುಬಿಟ್ಟು ನಾನು ಇವತ್ತಿನ ಒಂದು ಹೆಲ್ತಿ ಟಿಪ್ಸ್ಗಳ ಬಗ್ಗೆ ಹೇಳ್ತೀನಿ. ಜೊತೆಗೆ ಏನಪ್ಪ ಅಂತೇಳಿದ್ರೆ, ನಾನು ನನ್ನ ಮನೆಯಲ್ಲಿ ಯಾವ ರೀತಿ ಎಣ್ಣೆನ ಯೂಸ್ ಮಾಡ್ತೀನಿ, ಯಾವ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆಗುವಂಥ ಬೆನಿಫಿಟ್ಸ್ ಬಗ್ಗೆ ಮತ್ತು ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಬೆನಿಫಿಟ್ಸ್ ಬಗ್ಗೆ ಇವತ್ತಿನ ಒಂದು ಬ್ಲಾಗ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಯಾವಾಗಲೇ ಆಗಿರಲಿ ಕಣ್ಣಿಗೆ ಕಾಣಿಸೋದು ಬೇರೆ, ಆದರೆ ಕಣ್ಣಿಗಿಂದ ಹಿಂದೆ ಇರೋದೇ ತುಂಬ ಇರುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ನಾವು ಟೊಮೊಟೊ ಅಂದರೆ ಬಿಡುತ್ತೆ ಒಂದು 10-20 1-1.5 kg ಮೇಲೆ ಬಿಟ್ಟಿದೆ ಆ ಗಿಡ. ಸೊ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ನಾನು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಪುದೀನ, ಸ್ವಲ್ಪ ಕೊತ್ತಂಬರಿ ಅವೆಲ್ಲ ಹಾಕ್ತಿರ್ತೀನಿ. ಸೊ ಯಾವಾಗಲೂ ನಾವೇನಾದರೂ ಒಂದು ಕಡೆ ಕೆಲಸಕ್ಕೆ ಅಂತ ಹೋದಾಗ ಆ ಕೆಲಸನ ಆದಷ್ಟು ನಾವು ನೆರವೇರಿಸ್ಕೊಳ್ಳೋಕ್ಕೆ ಇದು ಮಾಡ್ಕೋಬೇಕು. ಮತ್ತು ಇವತ್ತಿನ ಒಂದು ಇದರಲ್ಲಿ ಏನಪ್ಪ ಅಂದರೆ, ಆಯಿಲು, ಈಗೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟನ್ನ ನಾವು ಸಂಪೂರ್ಣವಾಗಿ ಮಾಡಲೇಬೇಕು. ಬೆಳಗ್ಗೆ ಹೊತ್ತು ನಾವು ಆಲ್ಮೋಸ್ಟು ನಮ್ಮ ಹೊಟ್ಟೆಯ ಒಂದು 60-70% ಊಟ ಮಾಡಲೇಬೇಕು. ನಂತರ ನಾವು ಊಟ ಮಾಡದಿದ್ರೂ ನಡೆಯುತ್ತೆ ಮಧ್ಯಾಹ್ನ. ಹಾಯ್ ಫ್ರೆಂಡ್ಸ್, ನೀವು ನೋಡ್ಬೋದು ಈ ಬಾಟ್ಲಿಂದ ಯಾಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅಂತ. ನಾನು ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಈ ಬಾಟ್ಲಲ್ಲಿ ಅಂಗಡಿ ಎಣ್ಣೆ ಇಟ್ಕೊಂಡಿದ್ದೀನಿ. ಅಂಗಡಿ ಎಣ್ಣೆ ಅಂತ ಹೇಳಿದ್ರೆ ಮಾಮೂಲಿ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳದ್ದು ಆಯಿಲ್ಸ್. ಸೊ ಈ ಆಯಿಲ್ನಿಂದ ಅಡುಗೆ ಮಾಡಿ, ಮತ್ತು ಇದು ಗಾಣದ ಎಣ್ಣೆ. ನಾವೇನೇ ಒಂದು ಸ್ವಲ್ಪ ಕಾಳು ಗೀಳು ಎಲ್ಲ ತೊಗೊಂಡು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಅದು. ಸೊ ನಾವೇ ಕಾಳು ಎಲ್ಲ ತೊಗೊಂಡೋಗಿ ನಾವೇನೇ ಸ್ವತಃ ನಿಂತು ಎಣ್ಣೆನೇ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಎಣ್ಣೆ ನೋಡಿ, ತಂದಿದ್ದು 1 ತಿಂಗಳಾಯಿತು. ನನ್ನ ಎಣ್ಣೆ ಸ್ವಲ್ಪ ಕಡಿಮೆ. ದಯವಿಟ್ಟು ಎಲ್ಲರಿಗೂ ಹೇಳೋದಿಷ್ಟೇ, ಎಣ್ಣೆನ ನೀವು ಎಷ್ಟು ಕಡಿಮೆ ಬಳಸ್ತೀರಾ ಅಷ್ಟು ಆರೋಗ್ಯವಾಗಿರ್ತೀರಾ. ಎಸ್ಪೆಷಲಿ ಹೆಣ್ಣುಮಕ್ಕಳು ಖಂಡಿತವಾಗ್ಲೂ ಆಯಿಲ್ನ ಚೆಕ್ ಮಾಡಿ ತಗೊಳ್ಳಿ. ನೀವು ಯಾವುದೇ ಮಾರ್ಕೆಟ್ ಆಯಿಲ್ಗಳನ್ನ ಯೂಸ್ ಮಾಡಬೇಡಿ. ನಾನಿಲ್ಲಿ ಯಾವುದ್ರದ್ದು ಹೆಸರು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ, ನಿಮಗೆ 1 kg ಎಣ್ಣೆನ ರೆಡಿ ಮಾಡಬೇಕು ಅಂದರೆ ಮಿನಿಮಮ್ 300 ರೂಪಾಯಿ ಬೇಕೇ ಬೇಕು. 300 ರೂಪಾಯಿ ಬೇಕೇ ಬೇಕು. 1 kg ಎಣ್ಣೆ ತಯಾರು ಆಗಬೇಕು ಅಂದರೆ 300 ರೂಪಾಯಿಂದ 400 ರೂಪಾಯಿ ಒಳಗಡೆ ಖರ್ಚಾಗುತ್ತೆ. ಅಂಥದ್ದು ನಿಮಗೆ 130, 150, 120ಕ್ಕೆಲ್ಲ ಎಣ್ಣೆ ಸಿಗುತ್ತೆ ಅಂದರೆ ಇಟ್ಸ್ ಎ ಫೇಕ್ ಆಯಿಲ್. ನೀವು ಹಂಗೆ ಯೂಸ್ ಮಾಡ್ತಿದ್ರೆ ನಿಮ್ಮ ಇಷ್ಟ, ಅದು ಯೂಸ್ ಮಾಡ್ಬೋದು. ನಾವು ಬಡವರು, ನಾವು ಆ ಥರ ಬಡವರು ಆದ್ರೂ ಏನ್ರಿ, ಎಣ್ಣೆ ಇಲ್ದೇ ಒಗ್ಗರಣೆ ಮಾಡೋದನ್ನು ಕಲ್ತ್ಕೋಬೇಕು. ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಆದರೆ ಈ ಕ್ವಾಲಿಟಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕ್ಯಾನ್ಸರಿಂದ ದೂರ ಇರ್ತೀರಾ, ಲಿವರ್ ಪ್ರಾಬ್ಲಮಿಂದ ದೂರ ಇರ್ತೀರಾ, ಬ್ಲಡ್ ಪ್ರೆಷರಿಂದ ದೂರ ಇರ್ತೀರಾ, ಕ್ಯಾನ್ಸರಿಂದ ದೂರ ಇರ್ತೀರಾ. ಜೊತೆಗೆ ಬಂದುಬಿಟ್ಟು ಹಾರ್ಟ್ ಅಟ್ಯಾಕ್
ಸಾಮಾನ್ಯವಾಗಿ ಆಯಿಲಿಂದನೇ ಹಾರ್ಟ್ ಅಟ್ಯಾಕ್ ಆಗೋದು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆಯಿಲ್ ತಿನ್ನಬೇಕು ನಮ್ಮ ಬಾಡಿಗೆ, ಆಯಿಲ್ ನಮ್ಮ ಬಾಡಿಗೆ ಬೇಕು. ಬಟ್ ಅತಿಯಾಗಿ ಈ ಥರ ಒಂದು ನಾವು ಮಾರ್ಕೆಟಲ್ಲಿ ಸಿಗುವಂಥ ಆಯಿಲ್ಗಳನ್ನ ಯೂಸ್ ಮಾಡಿದ್ರೆ ನೀವು ಗೋವಿಂದ ಗೋವಿಂದ, 50 ವರ್ಷ 40 ವರ್ಷಕ್ಕೆ ಗೋವಿಂದ ಗೋವಿಂದ. ಇಷ್ಟೇ, ನಾನಂತೂ ಹೇಳೋದಿಷ್ಟೇ. ಗೊತ್ತಲ್ಲ ನನ್ನ ಬಗ್ಗೆ ವಾದ ಮಾಡಿದ್ರೆ ನಾನು ಒಂದೇ ವಾದ ಮಾಡೋದು, ಈ ಥರ ಮಾಡಿಕೊಂಡ್ರೆ ನಿಮ್ಮ ಜೀವನ ಗೋವಿಂದ. ಇಷ್ಟೇ, ಒಳ್ಳೆಯದಾಗಲಿ. ಬಟ್ ಈ ಕುಕ್ಕಿಂಗ್ ಆಯಿಲಲ್ಲಿ ಸ್ವಲ್ಪ ನೊರೆ ಬರುತ್ತೆ. ನೀವೇನಾದ್ರೂ ಅಡುಗೆ ತಿಂಡಿ ಗಿಂಡಿ ಬೇಯಿಸ್ತೀನಿ, ಬಜ್ಜಿ ಗಿಜ್ಜಿ ಆ ಥರ ಏನೋ ಮಾಡ್ತೀನಿ ಅಂದರೆ ನೊರೆ ಬರುತ್ತೆ. ಸೊ ಆಯಿಲಲ್ಲಿ ನೊರೆ ಬಂದಿದೆ ಅಂದರೆ ಇಟ್ಸ್ ಎ ಗುಡ್ ಆಯಿಲ್. ಅದು ಅವರು ಮನುಷ್ಯ ತಾನೇ ರೆಡಿ ಮಾಡಿ ಇದು ಮಾಡಿರೋವಂಥದ್ದು. ಯಾವುದೇ ಕೆಮಿಕಲ್ಸ್ ಇಲ್ಲದೇ ನೀವೇ ರೆಡಿ ಮಾಡ್ಕೋಬೋದು. ಗಾಣಗಳಿಗೆ ಹೋಗ್ರಿ, ಖಂಡಿತವಾಗ್ಲೂ ನಿಮಗೆ ಗಾಣಗಳಲ್ಲಿ ಗಾಣ ಎಣ್ಣೆ ತೆಗಿತಾರಲ್ಲ ಗಾಣ, ಅಲ್ಲಿ ನಿಮ್ಮ ಒಂದು ಕಾಳನ್ನ ನೀವೇ ತಗೊಂಡೋಗಿ. ಕಡಲೆಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಬೇಡವಾ, ಕಡಲೆಕಾಯಿ ಬೀಜ ತಗೊಂಡೋಗಿ. ಮತ್ತು ನಿಮಗೆ ಯಾವುದಾದ್ರೂ ಇವಾಗ ಯಾವುದು ಇದ್ರದ್ದ ಯಾವುದು ಒಂದು ಚಟ್ನಿಗೆ ಇದು ಯೂಸ್ ಮಾಡ್ತಾರಲ್ಲ, ಏನಪ್ಪ ಅದು, ಹುಚ್ಚೆಳ್ಳನ್ನ ಮಿಕ್ಸ್ ಮಾಡಿ ಕಡಲೆಕಾಯಿ ಎಣ್ಣೆಲಿ ಜೊತೆಗೆ ಹುಚ್ಚೆಳ್ಳು. ಏನೂ ಬೇಡ ರೀ, ಸಾಸಿವೆಯಿಂದ ಮಾಡಿಸ್ಕೊಳ್ಳಿ, ಸಾಸಿವೆ ಎಣ್ಣೆ. ಸೊ ತುಂಬ ಒಳ್ಳೆಯದು. ಕೆಲವ್ರಿಗೆ ಅಲರ್ಜಿ ಆಗುತ್ತೆ. ಸೊ ನಿಮಗೆ ಆಗದೆ ಇದ್ದವರು ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡಿ. ಬೆಟರ್ ಅಂದರೆ ಕಡಲೆಕಾಯಿ ಎಣ್ಣೆ ಸೆ ಬೆಟರ್. ಸೊ ದಯವಿಟ್ಟು ಇದು ನನ್ನ ರಿಕ್ವೆಸ್ಟು ನಿಮಗೆ. ಯಾಕಂದರೆ ಆದಷ್ಟು ಸ್ವಲ್ಪ ನಾವು ಹೆಲ್ತಿ ಫುಡ್ ತಿನ್ನಲಿಲ್ಲ ಅಂದರೆ ಎಲ್ಲ ಕೆಮಿಕಲ್ ಇದೆ ಕಣ್ರಿ. ನೀವೇನು ತಿಂತೀರ ಎಲ್ಲ ಪ್ಲಾಸ್ಟಿಕ್ಕು, ನೀವೇನು ತಿಂತೀರ ಎಲ್ಲ ಕೆಮಿಕಲ್ಲು. ನಾನು ಅಷ್ಟೇನೆ, ನಾನೇನು ಸಾಚ ಅಂತ ಹೇಳ್ತಾನೆ ಇಲ್ಲ. ದಯವಿಟ್ಟು ಕೆಮಿಕಲಿಂದ ದೂರ ಇರಬೇಕು ಅಂದರೆ ಎಣ್ಣೆನಾದರೂ ಒಂದು ಅಟ್ಲೀಸ್ಟ್ ಎಣ್ಣೆಯಿಂದ ದೂರ ಇರಿ. ಈ ಎಣ್ಣೆಗಳಿಂದ ದೂರ ಇರಿ. ಈ ಎಣ್ಣೆ ಒಳಗಡೆ ಹೋದರೆ ಡೇಂಜರ್ ಮಾಡಿದ್ರೆ ಈ ಎಣ್ಣೆ ನಮ್ಮ ಬಾಡಿನೆಲ್ಲ ಡೇಂಜರ್ ಮಾಡಿಬಿಡ್ತದೆ. ಇದು ಡ್ರಿಂಕ್ಸ್ ಬಂದ್ಬಿಟ್ಟು ನಮ್ಮ ಆಲ್ಕೋಹಾಲ್ಸ್ ಏನಂತ ಹೇಳಿದ್ರೆ ನಮ್ಮ ಒಂದು ಕಿಡ್ನಿಗೋ ಇದಕ್ಕೋ ಲಿವರ್ಗೋ ಡ್ಯಾಮೇಜ್ ಮಾಡ್ತಿದೆ ಅಂತ ಹೇಳಿದ್ರೆ ಇದು ನಮ್ಮ ಇಡೀ ಎಂಟೈರ್ ಬಾಡಿನ ಕಾಯಿಲೆಮಯ ಮಾಡಿಬಿಡ್ತದೆ. ಸೊ ಇದಕ್ಕೆ ಬೇರೆ ಬೇರೆ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ, ಅದರಿಂದ ಅದಾಗುತ್ತೆ. ಸೊ ಎಸ್ಪೆಷಲಿ ಇದು ನಿಮ್ಮ ಒಂದು ನನ್ನ ಒಂದು ಅನಿಸಿಕೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಾನು ಹಿಂಗೆ ಮಾಡೋದು, ನೋ ಪ್ರಾಬ್ಲಮ್. ಈ ಥರನೇ ಇರೋದು, ನೋ ಪ್ರಾಬ್ಲಮ್. ಯುವರ್ ವಿಶ್. ಥ್ಯಾಂಕ್ ಯು. ಆಲ್ಮೋಸ್ಟು ಬೆಳಿಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ತುಂಬ ಹೆಲ್ತಿಯಾಗಿರ್ತೀವಿ. ಯಾಕೆಂದರೆ ನೈಟೆಲ್ಲ ಉಪವಾಸ ಮಾಡಿರ್ತೀವಿ. ಕೆಲವೊಂದು ನೈಟೆಲ್ಲ ಫುಲ್ಲು ನಾವು ನಮ್ಮ ಹೊಟ್ಟೆಲ್ಲ ಫುಲ್ ಖಾಲಿ ಇರುತ್ತಲ್ವ. ಬೆಳಿಗ್ಗೆ ಹೊತ್ತು ದಯವಿಟ್ಟು ನೋಡಿ ನೊರೆ ಹೆಂಗೆ ಬರ್ತಾ ಇದೆ ನೋಡಿ. ನಾವು ಯಾಕಂದರೆ ಇಸ್ ಅ ಒರಿಜಿನಲ್ ಆಯಿಲ್, ನಾವೇ ರೆಡಿ ಮಾಡ್ಕೊಳ್ಳೋ ಆಯಿಲಲ್ಲಿ ಈ ಥರ ನೊರೆ ಬರುತ್ತೆ. ಬೇರೆ ಆಯಿಲಲ್ಲಿ ನೊರೆ ಬರಲ್ಲ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ನೊರೆ ಬರಲ್ಲ, ಒಂಚೂರು ಬರಲ್ಲ. ಇದು ಒರಿಜಿನಲ್ ಆಯಿಲಲ್ಲಿ ಈ ಥರ ಬರುತ್ತೆ. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಆಲ್ಮೋಸ್ಟು ನಿಮ್ಮ ಬಾಡೀಲಿ ಎಲ್ಲ ಒಂದು ಪ್ರಕ್ರಿಯೆನೂ ಸ್ವಲ್ಪ ಜಲ್ದಿ ಇದಾಗುತ್ತೆ. ನಾನು ಕೆಲವೊಂದು ಮೆಣಸಿನಕಾಯಿ ಗಿಡಗಳನ್ನು ಎಲ್ಲನೂ ಹಾಕ್ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಮೆಣಸಿನಕಾಯಿ ಎಲ್ಲನೂ ನನಗೆ ಮನೆಯಲ್ಲೇ ಸಿಗುತ್ತೆ. ಯಾಕಂದರೆ ಒಬ್ಬರು ಇಬ್ಬರಿಗೆ ಅಡುಗೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಮೆಣಸಿನಕಾಯಿನಲ್ಲಿ ಒಂದಿನಕ್ಕೆ ಒಂದು 10 ಕಾಯಿ ಕೀಳ್ಬೋದು. 10 ಕಾಯಿ ಮೆಣಸಿನಕಾಯಿನ ನಾನು ಯೂಸ್ ಮಾಡ್ಕೊಬೋದು. ಯಾವುದು ಕೆಮಿಕಲ್ ಇಲ್ಲದೆ ಮೆಣಸಿನಕಾಯಿ. ಒಂದೊಂದು ಸತಿ ಟೊಮೊಟೊ ನಾನು ಒಂದು ಮೇಲ್ಗಡೆ ಎಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಕೆಲವು ಆದಷ್ಟು ಮನೆಯಲ್ಲೇ ಟ್ರೈ ಮಾಡಬೇಕು ಅಂತ ಮಾಡ್ಕೊತಾ ಇದ್ದೀನಿ. ನಾವು ಒಬ್ಬಳೇ ಇರೋದ್ರಿಂದ ನಮಗೇನು ಅಷ್ಟೊಂದು ಬರ್ಡನ್ಸ್ ಆಗ್ತಾಯಿಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಈರುಳ್ಳಿಗೆ ನೋಡಿ ನಮ್ಮದ್ರಲ್ಲಿ ಇಟ್ಟಿರೋಂಥ ಒಂದೇ ಒಂದು ಟೊಮೊಟೊ ಇದೆ. ಸೊ ಒಂದೇ ಒಂದು ಟೊಮೊಟೊ ಹಾಕ್ತಿದ್ದೀನಿ. ಒಂದೇ ಒಂದು ಟೊಮೊಟೊನ ಚೆನ್ನಾಗಿ, ಯಾಕೆಂದರೆ ನೋಡಿ ಎಷ್ಟು ಹುಳಿ ಅಂಶ ಇದೆ ನೋಡಿ.
ಈಗಿರಬೇಕು ಹಣ್ಣು. ನಿಜ ಏನ್ರಿ, ಮನೆಯಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ, ಈಗ ನಮ್ಮ ರೂಬಿಗೆ ಮೊಟ್ಟೆ ಹಾಕ್ತೀನಲ್ಲ, ಆ ಮೊಟ್ಟೆ ಸಿಪ್ಪೆ ಮತ್ತು ಜೊತೆ ಬಂದ್ಬಿಟ್ಟು ಟೀ ಸೊಪ್ಪು. ಈಗ ನಾವು ಟೀ ಮಾಡಿದಾಗ ಟೀ ಸೊಪ್ಪು ಉಳ್ಕೊಂತದೆ, ಅದು ಕಷ್ಟ. ಅದನ್ನೇನು ಮಾಡ್ತೀನಿ, ಅದನ್ನು ಮತ್ತು ನೋಡಿ ಈರುಳ್ಳಿ ಸಿಪ್ಪೆ ಇವನ್ನೆಲ್ಲ ಏನು ಮಾಡ್ತೀನಿ, ಕ್ಲೀನಾಗಿ ಒಣಗಿಸ್ಬಿಟ್ಟು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿಬಿಡ್ತೀನಿ. ಈರುಳ್ಳಿ ಸಿಪ್ಪೆ, ಮೊಟ್ಟೆ ಮತ್ತು ಟೀ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಅದನ್ನೇ ಗಿಡಕ್ಕೆ ಹಾಕ್ತೀನಿ. ಹೇಗಿದೆ ಐಡಿಯಾ? ಇದನ್ನೇ ಮಾಡಿ, ಇಷ್ಟೇ, ಏನಿಲ್ಲ. ನಾನು ಗಿಡದಲ್ಲಿ ಏನಂದರೆ ಸ್ವಲ್ಪ ಪೋಷಕಾಂಶ ಇತ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ಮನೇಲಿ ನಿಮ್ಗೆ ಏನಾಗುತ್ತೆ ಅದನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ನನಗೆ ಅಂದರೆ ಬ್ರೇಕ್ಫಾಸ್ಟಲ್ಲಿ ಏನಾದರೂ ಒಂದು ಮಾಡ್ಕೊತೀನಿ ಬೆಳಗ್ಗೆ ಹೊತ್ತು. ಆಳು ಹೊಟ್ಟೆಯಲ್ಲಿ ಇರಬೇಡಿ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಹೆಲ್ತಿಯಾಗಿರ್ತೀರ. ಯಾಕೆಂದರೆ ಅವತ್ತೊಂದು ದಿನ ಎಲ್ಲ ಖುಷಿಯಾಗಿರ್ತೀರ. ಮತ್ತು ಈಗ ನಾನು ಬೆಳಗ್ಗೆ ರೋಟಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ದಿನನಿತ್ಯದ ಕಾರ್ಯ ಇದು. ಯಾರೋ ಒಬ್ರು ನನಗೆ ಕಾಲ್ ಮಾಡಿದ್ರು, ಕಾಲರ್ಸ್ಗಳೊಬ್ರು. ಅವರು ಬಂದು ಮದುವೆ ಆಗಿ 3 ವರ್ಷ ಆಗಿದೆ. ನಾನು ಇಲ್ಲಿ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾನಿಲ್ಲಿ ಹೇಳೋದಿಷ್ಟೇ, ನಾನು ಆ ಒಂದು ಕಲಿಕೆನ 4 ಜನಕ್ಕೆ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಬದಲಾವಣೆ ಆಗ್ಬೋದು. ಏನಂದರೆ ಆ ಹುಡುಗಿ ಮದುವೆ ಆಗಿ 4 ವರ್ಷ ಆಗಿದೆ. ಮದುವೆ ಮಾಡಿ 4 ವರ್ಷ ಆದಮೇಲೆ ಆ ಹುಡುಗಿ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು 2 ವರ್ಷದಿಂದ, ಮದುವೆ ಆಗಿ 2 ವರ್ಷ ಆದಮೇಲೆ ಅವಳು ಇನ್ಸ್ಟಾಗ್ರಾಮ್ ಖಾತೆಯಿಂದ ಆ ಹುಡುಗಿ ರೀಲ್ಸು ಅದು ಇದು ಮಾಡ್ತಾ ಇರ್ತಾಳೆ. ನಂತರ ಆ ಹುಡುಗಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಹುಡುಗನ ಪರಿಚಯ ಆಗುತ್ತೆ ಇನ್ಸ್ಟಾಗ್ರಾಮಿಂದ. ಪರಿಚಯ ಬಂದು ಸ್ನೇಹ ಆಗುತ್ತೆ, ಸ್ನೇಹ ಲವ್ ಆಗುತ್ತೆ. ಇಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಮಗು ಇದೆ, ಹೆಂಡತಿ ಮದುವೆ ಆಗಿ ಮಗು ಇದೆ ಅನ್ನೋದನ್ನೇ ಮರೆತು ಅವನ ಜೊತೆ ಲವ್ ಮಾಡ್ತಾಳೆ. ಆ ವ್ಯಕ್ತಿ ಬಂದುಬಿಟ್ಟು ಅವಳಿಗೆ ಮಾತಿನ ಮುಖಾಂತರವಾಗಿ, ಮೋಡಿಯ ಮುಖಾಂತರವಾಗಿ ಬಿಡಿಸ್ಕೊಂಡು ಇದು ಮಾಡಿರ್ತಾನೆ. ಕೊನೆಗೆ ಹೇಳ್ತಾನೆ, ನನಗೆ ಮದುವೆ ಸೆಟ್ ಆಗ್ಬಿಡ್ತಾ ಇದೆ ನನ್ನ ಮನೆಯಲ್ಲಿ, ನಾನು ಅಚಾತುರ್ಯವಾಗಿ ಮದುವೆ ಆಗ್ಬಿಡ್ಬೇಕಾಗಿದೆ, ನಿನ್ನೂ ಬಿಡಲ್ಲ ಅಂತ ಹೇಳಿ ಅವಳು ಬೇರೆ ಹುಡುಗಿನ ಮದುವೆನೂ ಆಗ್ತಾನೆ. ಹಾಗೆ ಮದುವೆ ಆಗಿ 1 ವರ್ಷ ಅವನು ಆ ಮದುವೆ ಆಗ್ತಾನೆ. ಮದುವೆ ಆಗಿದ ಮೇಲೂ ಇವ್ರ ಜೊತೆ 1 ವರ್ಷ ರಿಲೇಷನ್ಶಿಪ್ ಇಟ್ಕೊತಾನೆ. ಪಾಪ ಈ ಹುಡುಗಿ ಮುಗ್ದೆ, ಗೊತ್ತಿಲ್ಲ. ಕೊನೆಗೆ ಏನು ಮಾಡ್ತಾನೆ, ಬಿಟ್ಬಿಟ್ಟು ಬಂದ್ಬಿಡು, ನಾನು ನೀನು ನೋಡ್ಕೊತೀನಿ ಅಂತ ಹೇಳ್ತಾನೆ. ಆ ಹುಡುಗಿ ತನ್ನ ಗಂಡ, ತನ್ನ ಮಗು ಇಬ್ಬರನ್ನೂ ಬಿಟ್ಟು ಅವನ ಜೊತೆ ಓಡಾಡ್ತಾರೆ. ಆ ಹುಡುಗಿ ಓಡೋಗಿ ಒಂದು 3 ತಿಂಗಳು ಎಲ್ಲೂ ಸಿಗಲ್ಲ, ಮನೆಯವರೆಲ್ಲ ಹುಡುಕ್ತಾರೆ, ಎಲ್ಲೂ ಇದೆಲ್ಲ. ಕೊನೆಯಲ್ಲಿ ಆ ಹುಡುಗಿ ಸಿಕ್ಕಿದ್ದು ಬೆಂಗಳೂರಿನ ಒಂದು ಸೆಕ್ಸ್ ವರ್ಕರ್ ಮನೆಯಲ್ಲಿ. ಒಂದು ಸೆಕ್ಸ್ ವರ್ಕರ್ ಮನೆಯಲ್ಲಿ ವೇಶ್ಯೆಯಾಗಿ ಆ ಹುಡುಗಿ ಸಿಗ್ತಾಳೆ 3 ತಿಂಗಳ ನಂತರ. ಅಂದರೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಹುಡುಗಿಯನ್ನು ಕರೆದುಕೊಂಡು ಹೋದಂಥ ಹುಡುಗ ಅವನು ಯಾವುದೇ ಗಿಮಿಕ್ಸ್ ಮಾಡುವಂಥ ವ್ಯಕ್ತಿ. ಗಿಮಿಕ್ಸ್ ಮಾಡಿ ಹುಡುಗಿಯನ್ನು ಪಟಾಯಿಸಿ ಹುಡುಗಿ ಜೊತೆಗೆ ಎಂಜಾಯ್ ಮಾಡಿ ಹುಡುಗಿಯನ್ನು ತಗೊಂಡೋಗಿ ವೇಶ್ಯ ಗೃಹಕ್ಕೆ ಮಾರಿ ಹೋಗಿರ್ತಾನೆ. ಬೆಂಗಳೂರಲ್ಲಿ ಸುಮಾರು ಇದೆ. ಆ ಹುಡುಗಿ ನೊಂದಿ ನನಗೆ ಫೋನ್ ಮಾಡ್ತಾಳೆ. ಜೀವನ ಎಲ್ಲಿ ಎಡವುದ್ಲು ಆ ಹುಡುಗಿ, ಯಾವ ಜಾಗದಲ್ಲಿ ಎಡವುದ್ಲು, ಒಂದು ಚೂರು ಯೋಚನೆ ಮಾಡಿ. ನಾನಿದು ನೀತಿ ಪಾಠವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾವುದೇ ಹುಡುಗನನ್ನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರು ಯಾವುದ್ರಲ್ಲೂ ನಂಬೇಡಿ. ಡೈರೆಕ್ಟಾಗಿ ನಿಮ್ಮ ಜೊತೆ ಬಂದು ನಿಮ್ಮ ಜೊತೆನೇ ಇದ್ರೂ 100 ಸತಿ ಯೋಚನೆ ಮಾಡಿ ಹೆಣ್ಮಕ್ಳ. ಯಾರಾದರೂ ನಿಮ್ಮನ್ನು ಕರ್ಕೊಂಡು ಹೋದರೆ ಕಣ್ಣು ಕಟ್ಟಿದ ದೇಶದಲ್ಲಿ ನಿಮ್ಮನ್ನು ತೊಗೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಹೆಣ್ಣುಮಕ್ಕಳು ತುಂಬ ಎಚ್ಚರಿಕೆಯಾಗಿರ್ಬೇಕು. ಈ ಪ್ರಪಂಚ ತುಂಬ ಕೆಟ್ಟದ್ದು. ಇಲ್ಲಿ ನಾನೇನು ಹೊರ್ತಲ್ಲ, ನಮ್ಮ ಕಡೆಯವರೇನು ಹೊರ್ತಲ್ಲ, ನಮ್ಮ ದಿನನಿತ್ಯದಲ್ಲಿ ಚಟುವಟಿಕೆಗಳೆಲ್ಲ ಅದೇನು ಹೊರ್ತಲ್ಲ. ಬಟ್ ನಾನು ನಿಮಗೆ ಹೇಳೋದಿಷ್ಟೇ, ಜೀವನ ನಿಮ್ಮನ್ನು
ಇವಾಗ ಏನು ಮದುವೆ ಆಯ್ತಾರೆ ಮನೆ ಕಡೆ ಲವ್ ಮಾಡಬೇಡಿ. ನಾನು ದಯವಿಟ್ಟು ಲವ್ ಬಗ್ಗೆ ಹೇಳ್ತಾ ಇಲ್ಲಮ್ಮ. ಇಲ್ಲಿ ಯಾರೂ ಲವ್ ಮಾಡಿದ್ರೆ ಹಿಂಗಾಗುತ್ತಾ ಹಂಗಾಗುತ್ತಾ. ಲವ್ ಇನ್ಸ್ಟಾಗ್ರಾಮಲ್ಲಿ ಬರಬಾರ್ದು, ಇಷ್ಟೇ ಹೇಳೋದು ನಾನು. ಇನ್ಸ್ಟಾಗ್ರಾಮು ಈ ಸೋಷಿಯಲ್ ಮೀಡಿಯಾ ಡೈರೆಕ್ಟಾಗಿ ನೀವು ನೋಡ್ತೀರಲ್ಲ, ಆವಾಗ ನೀವು ಕಾನ್ವರ್ಸೇಷನ್ ನೀವು ಲವ್ ಮಾಡಿ ಇದು ಮಾಡಿ ಮದುವೆ ಆಗಿ ಮತ್ತೊಂದಾಗಿ ನಾನು ಅದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ. ಓಕೆನಾ? ನಾನು ನಿಮಗೆ ಲವ್ ಬಗ್ಗೆ ಇದ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಇಲ್ಲಿ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಲವ್ ಮಾಡಿ ಮದುವೆ ಆಗಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಾನು ಕೇಳ್ತಾ ಇರೋದು ಇನ್ಸ್ಟಾಗ್ರಾಮು ಈ ಥರ ಫೇಸ್ಬುಕ್ಕು ಟ್ವಿಟ್ಟರು ಮೋಜು ಈ ಥರದಲ್ಲೆಲ್ಲ ನಿಮಗೆ ತುಂಬ ಜನ ಬರ್ತಾರೆ. ಫೇಕ್ ಕಮೆಂಟ್ಸ್ಗಳು, ಫೇಕ್ ಐಡಿಗಳು, ಫೇಕ್ ಇದು. ಸೊ ಬಿ ಕೇರ್ಫುಲ್. ಇದು ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಅನುಭವಕ್ಕಿರುತ್ತೆ. ಆದರೂ ಕಾಲ್ಚಾರಿರ್ತೀರ. ಆದರೂ ಎಷ್ಟಮ್ಮ ಈ ತಿಂಗಳಲ್ಲಿ 18 ಕಾಲು ನನಗೆ ಅದೇ ಥರ ಫೇಕ್ ಆಗಿರೋರೇ ಕಾಲ್ ಮಾಡಿದ್ದೀರಾ. ಹುಡುಗಿ ತಿರ್ಗಾ ರಿಟರ್ನ್ ಬಂದಿದೆ, ಊರಿಗೆ ಹೋಗಿದೆ, ತಂದೆ ತಾಯಿ ಮನೆ ಇಲ್ಲ, ಗಂಡನ ಮನೇಲೂ ಇಲ್ಲ. ಇತ್ತಾಗೆ ಗಂಡನ ಮನೆನೂ ಹೋಯ್ತು, ಇತ್ತಾಗೆ ತಂದೆ ತಾಯಿ ಮನೆನೂ ಹೋಯ್ತು, ಇತ್ತಾಗೆ ರಿಲೇಷನ್ಗಳು ಹೋದ್ರು. ಎಲ್ಲ ತೆಚ್ಚವಾಗಿ ಕಾಣ್ತಾರೆ. ಗಂಡಸರು ಕಾಮ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಈಗ ಅವಳನ್ನ. ಎಲ್ಲಿಗೆ ಬಂತು? ಒಂದು ಸಂಸ್ಕೃತಿ ಇರುವಂಥ ಒಂದು ಹುಡುಗಿ ಗೃಹಿಣಿಯಾಗಿ ಚೆನ್ನಾಗಿ ಆರಾಮಾಗಿ ಬರ್ತಾ ಇದ್ದಂಥ ಒಂದು ಸಂಸಾರ ಬೀದಿಗೆ ಬಂದ್ಬಿಡ್ತು. ಅವನು ಇನ್ನೊಂದು ಮದುವೆ ಆಗ್ಬೋದು, ಗಂಡ ಇನ್ನೊಂದು ಮದುವೆ ಆಗ್ಬೋದು. ಚಮಸಿ ಹೊರಗೆ ಕರ್ಕೊಂಡು ಹೋದ್ರು ರಿಲೇಷನ್ಗಳು ಕಾಟ ಅಲ್ಲ, ಹದ್ದು ತಿಂದಂಗೆ ತಿಂದು ಬಿಡ್ತಾರೆ ಅವಳನ್ನ. ಅಂತ ಇದರಲ್ಲಿ ನಾನು ಹೇಳಿದ್ದೀನಿ, ಆ ಹುಡುಗಿಗೆ ಒಂದು ಒಡನಾಡಿ ಸಂಸ್ಥೆಯ ಮುಖಾಂತರವಾಗಿ ಒಡನಾಡಿ ಸಂಸ್ಥೆಗೆ ಹೋಗಿ ಕೇಳಿದ್ದೀನಿ. ಇದರ ಜೊತೆಗೆ ಬಂದ್ಬಿಟ್ಟು ಒಡನಾಡಿ ಸಂಸ್ಥೆ ಇಲ್ಲ ಅಂತ ಅಂದಂಥ ಪಕ್ಷದಲ್ಲಿ ನಮ್ಮ ರಾಜ್ಕುಮಾರ್ ಸರ್ ಅವರಿಗೆ ಕಟ್ಟಿಸಿದ್ದಾರೆ. ಆ ಆಶ್ರಮಕ್ಕೆ, ಆ ಒಂದು ಹೋಮ್ ಶೆಲ್ಟರ್ಸ್ಗೆ ನಾನು ಕಳಿಸಿದ್ದೀನಿ. ಖಂಡಿತವಾಗ್ಲೂ ಆ ಹುಡುಗಿ ಬಚಾವಾಗಿ ಬಂದಿದ್ದು ತುಂಬ ಒಂದು ರೋಚಕ ವಿಷಯ. ಸೊ ಅದನ್ನು ನಾನು ಕೆಲವೊಂದನ್ನು ಹೇಳಿಲ್ಲ, ಇಲ್ಲಿ ಕೆಲವೊಂದನ್ನು ಹೇಳಿದ್ದೀನಿ. ಸೊ ಹುಡುಗಿ ಯಾವ್ದು ಅಂತಲೂ ನಾನು ಹೇಳಿಲ್ಲ, ಮೆನ್ಷನ್ ಮಾಡಿಲ್ಲ. ಸೊ ಇದು ಏನಕ್ಕೆ ನಿಮಗೆ ಇದಾಗಬೇಕು ಅಂದರೆ, ನಿಮ್ಗೊಂದು ನೀತಿ ಪಾಠ ಆಗಬೇಕು, ನೀವು ಕಲಿಕೆ ಆಗಬೇಕು ಜೀವನದಲ್ಲಿ. ಖಂಡಿತ ಗಂಡ 100 ಸತಿ ಹೊಡಿತಾನೆ, ಹೆಂಡತಿ 100 ಸತಿ ಜಗಳ ಆಡ್ತಾಳೆ, ಹೆಂಡತಿ ಹತ್ಕೊಡ್ಸು ಅಂತಾಳೆ, ಗಂಡ ಇದು ಮಾಡು ಅಂತಾನೆ, ಅದು ಮಾಡು ಅಂತಾನೆ. ಇದು ಸರ್ವೇ ಸಾಮಾನ್ಯ ಗಂಡ ಹೆಂಡತಿರೋ ಒಂದು ಪ್ಯಾಚಪ್ ಅಲ್ಲಿ. ಖಂಡಿತವಾಗ್ಲೂ ಮದುವೆ ಆದ ಮೇಲೆ ನೀವು ಅಯ್ಯೋ ನಾನು ಬಲವಂತವಾಗದೆ ಜೀವನಕ್ಕೆ ಅದನ್ನು ಎಂಟ್ರಿ ಬಲವಂತವಾಗಿ ಮದುವೆ ಆಗಿ ನೀವು ಸಂಸಾರ ಮಾಡಿ ಅಂತ ನಾನು ಎಲ್ಲೂ ಹೇಳಲ್ಲಮ್ಮ. ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಹೊಂದ್ಕೊಂಡು ನಡೀರಿ. ಎಲ್ಲೋ ಒಂದು ಸತಿ ಎಡುತ್ತೀರ, ಎಲ್ಲೋ ಒಂದು ಸತಿ ಜಗಳ ಆಗುತ್ತೆ, ಅದನ್ನೇ ದೊಡ್ಡದಾಗಿ ನೋಡ್ಕೋಬೇಡಿ. ಯಾಕೆಂದರೆ ಗಂಡಸು ಹೊರಗಡೆ ಹೋದಾಗ 100 ಸಮಸ್ಯೆ ಒಂದು ಮೈಂಡಲ್ಲಿರುತ್ತೆ. ಆ 100 ಸಮಸ್ಯೆ ಮೈಂಡಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ, ಆ ಗಂಡಸು ಮನೆಗೆ ಬಂದಮೇಲೆ ಆ ಒಂದು ವಾತಾವರಣದಲ್ಲಿ ಅವ್ನಿಗೇನು ಅನಿಸುತ್ತೆ, ಒಂದು ಸ್ವಲ್ಪ ಮುಗಿ ಬೀಳೋದು, ಜಗಳಕ್ಕೆ ಬೀಳೋದು, ಒಂದು ಸತಿ ರ್ಯಾಶ್ ಆಗೋದು, ಒಂದು ಸತಿ ಕೆಟ್ಟದಾಗಿ ಮಾತಾಡೋದು, ಇದು ಸರ್ವೇ ಸಾಮಾನ್ಯ, ಕಾಮನ್ ಇಶ್ಯೂಸ್. ಸೊ ಆದ್ದರಿಂದ ನಿಮ್ಮ ಮೇಲೆ ಅವನು ಈ ಥರ ಇದು ಮಾಡ್ತಾನೆ. ಆದರೆ ನಾನು ಎಲ್ಲ ಗಂಡ್ಮಕ್ಳಿಗೂ ಹೇಳೋದು ಒಂದೇ ಮಾತು, ನಿಮ್ಮ ಹೆಂಡ್ತಿರನ್ನ ನಿಮ್ಮ ಲವ್ವರ್ ಥರ ಟ್ರೀಟ್ ಮಾಡಿ. ಲವ್ವರ್ ಥರ ನೀವು ಯಾವತ್ತೂ ಟ್ರೀಟ್ ಮಾಡ್ತೀರಾ, ನಿಮ್ಮ ಹೆಂಡ್ತಿರು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾರೆ. ನಿಮ್ಮನೇಲಿ ಜಗಳ ಆಗಲ್ಲ, ನೋಡಿ ಬೇಕಾದರೆ ಜಗಳ ಆಗಲ್ಲ. ನೀವು ಲವ್ವರ್ಸ್ ಥರ ಟ್ರೀಟ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ, ಸೊ ನೀವು ಲವ್ವರ್ ಥರ ಟ್ರೀಟ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ನೀವು ಖಂಡಿತವಾಗ್ಲೂ ನೀವೇನಪ್ಪ ಅಂತ ಹೇಳಿದ್ರೆ, ಲವ್ವರ್ಸ್ ಥರ ಟ್ರೀಟ್ ಮಾಡಿದಾಗ ನಿಮಗೆ ಈ ಥರ ಒಂದು ಸಮಸ್ಯೆಗಳು ಬರೋದಿಲ್ಲ. ಯಾಕೆಂದರೆ ಯಾವಾಗಲೂ ತನ್ನ ಗಂಡ ತನ್ನನ್ನು ಇಷ್ಟಪಡಲಿ ಅನ್ನೋದು ಮೈಂಡಲ್ಲಿ ಇದ್ದೇ ಇರ್ತದೆ, ಪ್ರತಿಯೊಂದು ಹೆಣ್ಣಿಗೂ ಇದ್ದೇ ಇರುತ್ತೆ. ಸೊ ಆವಾಗ ಏನು ಮಾಡ್ತಾಳೆ ಹುಡುಗಿ, ತನ್ನ ಗಂಡ ತನ್ನ ಹೆಂಡತಿಗೆ ಒಂದು ವಾರಕ್ಕೆ ಒಂದ್ಸತಿನಾದರೂ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸಿ, ಹೊರಗಡೆ ಒಂದು ಊಟ ಮಾಡಿಸ್ಕೊಬನ್ನಿ, ಒಂದು ಹೊರಗಡೆ ಯಾವುದಾದ್ರೂ ಒಂದು ವೆಕೇಷನ್ ಕರ್ಕೊಂಡೋಗಿ, ಮೈಂಡು ರಿಫ್ರೆಶ್ ಆಗುತ್ತೆ. ಮನೆಯೊಳಗೆ ಇರ್ತಾಳೆ ಗೃಹಿಣಿ, ಇಲ್ಲ ಕೆಲಸಕ್ಕೆ ಹೋಗ್ಬೋದು, ಕೆಲಸ ಮನೆ ಅಂತ ಇರ್ತಾಳೆ. ಆವಾಗ ಡೈವರ್ಟ್ ಆಗುತ್ತೆ ಹುಡುಗಿಯ ಮನಸ್ಸು. ಗಂಡಸರುಗಳಿಗೆ ಹೇಳ್ತಾ ಇರೋದು, ಡೈವರ್ಟ್ ಆಗೋಗುತ್ತೆ. ಹುಡುಗಿ ಹೇಳಿದ್ದೆಲ್ಲ ಕೊಡಿಸ್ತೀನಿ ಅನ್ನೋ ಮಾತಾಡಿ,
ಕೊಡ್ಸಲ್ಲ, ಬೇಡ, ಕೊಡಿಸ್ತೀನಿ ಅನ್ನೋ ಒಂದು ಮಾತಾಡಿ, ಒಂದು ಭರವಸೆ ಕೊಡಿ. ನೀವು ಕೊಡಿಸ್ರಿ ಬಿಡ್ರಿ, ಅದು ಬೇರೆ ಕಣ್ರಿ. ಆದರೆ ಕೊಡಿಸ್ರಿ, ಇಲ್ಲಾಂದರೆ ಸುಮ್ಮನೆ ಆ ಟೈಮ್ನಲ್ಲಿ ಕೊಡಿಸ್ತೀನಿ ಅನ್ನೋ ಒಂದು ಮಾತಾಡಿ. ಎರಡನೇದು, ಅವ್ರನ್ನ ಎಲ್ಲಾದ್ರೂ ವೆಕೇಶನ್ ಕರ್ಕೊಂಡು ಹೋಗಿ. ನಿಮ್ಗೆ ಸ್ಲೋಲಿ ನಿಮಗೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ನನ್ನ ಸಂಸಾರ, ನನ್ನ ಫ್ಯಾಮಿಲಿ, ನನ್ನ ಬದುಕು, ನನ್ನ ಗಂಡ ನಾನು ಇಷ್ಟಪಡ್ತಾನೆ. ವಾರದಲ್ಲಿ ಒಂದು ದಿನ ಹೂ ತೊಗೊಂಡೋಗಿ ಕೊಡ್ರಿ, ಯಾವತ್ತಾದ್ರೂ ಒಂದಿನ ಹೂ ತೊಗೊಂಡೋಗಿ ಕೊಡಿ ಹೆಂಡತಿಗೆ. ಸೊ ಹೆಂಡತಿ ನಿಮ್ಮನ್ನು ಅಷ್ಟು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೆಂಡತಿಗೆ ನೀವು ಚಿನ್ನ ಕೊಡಿಸ್ತೀರೋ, ಬಟ್ಟೆ ಕೊಡಿಸ್ತೀರೋ, ಇದು ಕೊಡಿಸ್ತೀರೋ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ತಗೊಳಕ್ಕೆ ದುಡ್ಡು ಕೊಟ್ಬಿಡ್ತೀನಿ, ಇದಲ್ಲ, ತಗೊಳಕ್ಕೆ ದುಡ್ಡು ಕೊಡಬೇಡಿ, ನೀವು ಕರ್ಕೊಂಡೋಗಿ ಕೊಡಿಸಿ. ಆವಾಗ ನಿಮ್ಮ ಮೇಲೆ ಜಾಸ್ತಿ ಬಾಂಡಿಂಗ್ ಆಗುತ್ತೆ, ಜಾಸ್ತಿ ಪ್ರೀತಿ ಆಗುತ್ತೆ, ನಿಮ್ಮ ಮೇಲೆ ಅಷ್ಟೇ ಇದಾಗುತ್ತೆ. ಈ ಥರ ಯಾವುದೋ ನ್ಯೂಸ್ ಸೆನ್ಸ್ ಇರುವಂಥ ಕ್ಯಾರೆಕ್ಟರ್ಗಳು ಹಾಕ್ದಂಗೆ ಹೆಣ್ಮಕ್ಳನ್ನ ತಡೀಬೇಕು ಅಂದರೆ ಗಂಡ ಕೈಲಿ ಈ ಪವರ್ ಇದೆ. ದಯವಿಟ್ಟು ಎಲ್ಲ ಗಂಡು ಮಕ್ಳಿಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ನಿಮ್ಮದೇ ಆದಂಥ ಒಂದು ಇದಿದೆ. ದಯವಿಟ್ಟು ಅದನ್ನು ನೋಡಿ ಮಾಡಿ. ಖಂಡಿತವಾಗ್ಲೂ ನೋಡಿ, ನಾನು ಬ್ರೇಕ್ಫಾಸ್ಟೇ ರೆಡಿ ಆಗೋಯ್ತು. ನಿಮ್ಮ ಹತ್ರ ಮಾತಿಗಿಲ್ಲದೆ ಬ್ರೇಕ್ಫಾಸ್ಟೇ ರೆಡಿ ಮಾಡ್ಕೊಂಬಿಟ್ಟೆ. ಸೊ ನಿಮಗೆ ಅರ್ಥ ಆಗುತ್ತೆ, ಸಮಸ್ಯೆ ಏನು ಅಂತ ಗೊತ್ತಿದೆ ಇವಾಗ. ಯಾಕಂದರೆ ನೀವು ಡ್ಯೂಟಿಗೆ ಹೋಗೋ ಎಲ್ಲ ಗಂಡಸರುಗಳು ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅನ್ನೋದೇ ಮರ್ತ್ಬಿಡ್ತೀರ, ಮನೆಯಲ್ಲಿ ಒಂದು ಮಿಷಿನ್ ಇದೆ ಅಂತ ಅಂದ್ಕೊತೀರ. ಇದರಿಂದ ನಿಮ್ಮ ಹೆಂಡತಿ ನಿಮ್ಮನ್ನು ಆದಷ್ಟು ದೂರ ತಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಬೇರೆಯವ್ರಿಗೆ ಹತ್ರ ಆಗೋಕ್ಕೆ ಇಷ್ಟ ಮಾಡ್ತಾಳೆ. ಎಲ್ಲಿ ಅವಳಿಗೆ ಏನು ಕೊರತೆ ಆಗಿದೆ, ಪ್ರೀತಿ ಸಿಗ್ತಾ ಇಲ್ಲ, ಸೊ ಪ್ರೀತಿನ ಹುಡ್ಕುವಂಥ ಒಂದು ಪ್ರಯತ್ನ ಮಾಡ್ತಾಳೆ. ತಪ್ಪ ಸರಿನಾ? ನಿಮಗೆ ಕ್ವಶನ್, ನೀವೇ ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇದು ತಪ್ಪಾ ಸರಿನಾ? ಯಾಕಂತ ಹೇಳಿದ್ರೆ ಹುಡುಗಿಗೆ ಅಲ್ಲಿ ಕೊರತೆ ಆಗ್ತಾ ಇದೆ ಅಂತ ಹೇಳಿದಾಗ ಆ ಹುಡುಗಿ ಆ ಥರ ಮಾಡ್ತಾಳೆ, ಮಾಡ್ಬೋದು. ನಾನು ಇಷ್ಟೋ ಕಾಲ್ಗಳು 20, 30, 40 ಕಾಲ್ಗಳು ಡೈಲಿ ಬರುತ್ತೆ. ಡೈಲಿ ಬರೋ ಕಾಲಲ್ಲಿ 10, 15 ಕಾಲ್ ಸೇಮ್ ಸಮಸ್ಯೆ, ಸೇಮ್ ಇಶ್ಯೂಸ್, ಸೇಮ್ ಇದು. ಇದರಲ್ಲಿ ನೀವು ದಯವಿಟ್ಟು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಳಿಗೆ, ಹೆಣ್ಮಕ್ಳು ಅಷ್ಟೇ, ಗಂಡ ಬಂದ ತಕ್ಷಣ ನೀವು ಇನ್ನೂ ಡಯೇಟಲ್ಲಿ ಮಾಡಿ ನಿಮ್ಮ ಬಾಡಿನೇ. ಯಾಕೆಂದರೆ ಮದುವೆ ಆದ ತಕ್ಷಣ ಚೆನ್ನಾಗಿ ತಿಂದುಬಿಡ್ತೀರ ಹೆಣ್ಮಕ್ಳು, ದಪ್ಪ ಆಗ್ಬಿಡ್ತೀರ. ಕೆಲವ್ರಿಗೆ ಪ್ರಾಬ್ಲಮ್ ಇರುತ್ತೆ, ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಒಂದು ಸ್ವಲ್ಪ ದಪ್ಪ ಆಗ್ತಾರೆ, ಅದು ಹಾರ್ಮೋನ್ ಇನ್ಬ್ಯಾಲೆನ್ಸು. ಇದು ಓಕೆ ಅಮ್ಮ. ಇದಲ್ಲದೆ ನೀವು ಡಯೇಟಲ್ಲಿ ಕೆಲವ್ರನ್ನ ಮಾಡ್ಕೊಳ್ಳಿ. ಡಯೇಟ್ ಮಾಡೋದ್ರಿಂದ ನಿಮ್ಮ ಬಾಡಿ ಆದಷ್ಟು ಸ್ಲಿಮ್ ಆಗುತ್ತೆ. ಆವಾಗ ಆರೋಗ್ಯಕರವಾಗಿ ನಿಮ್ಮ ಜೀವನ ನಡೆಸ್ಬೋದು. ಜೊತೆಗೆ ಬಂದುಬಿಟ್ಟು ನಿಮ್ಮ ಗಂಡ ನಿಮ್ಮ ಕಡೆ ಗಮನ ಹರಿಸುವಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದು ನನ್ನ ಒಂದು ಟಿಪ್ಸ್. ಇದನ್ನು ನೀವು ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ಯಾಕೆ ಅಂತ ಹೇಳಿದ್ರೆ ನನ್ನ ಕರ್ತವ್ಯ ಪ್ರತಿ ಒಬ್ರಿಗೂ ಏನು ಸಮಸ್ಯೆ ಇದೆ ಅದನ್ನು ಗುರುತಿಸ್ತೀನಿ, ಆ ಸಮಸ್ಯೆನ ನಿಮ್ಮ ಮುಂದೆ ತಂದಿರ್ತೀನಿ. ಇದಕ್ಕೆ ಕಮೆಂಟ್ಸು, ರೀಕಮೆಂಟ್ಸು, ನಿಮ್ಮ ಪೋಸ್ಟ್ ಕಮೆಂಟ್ಸು ನೀವು ಏನು ಹಾಕ್ತೀರಾ ಹಾಕಿ, ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಬದ್ಧರಾಗಿರ್ತೀನಿ. ಇದು ಈ ಥರ ಮಾಡಿದ್ರೆ ಒಳ್ಳೇದಾ, ಈ ಥರ ಮಾಡಿದ್ರೆ ಒಳ್ಳೇದಾ, ಇದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯನ ನೋಡಿ. ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಮಾಡಿಬಿಟ್ಟೆ, ಮಾತಾಡ್ಕೊಂಡೇ ಉಪ್ಪಿಟ್ಟು ರೆಡಿ ಆಗೋಗಿದೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಯಾಕಂದರೆ ಬ್ರೇಕ್ಫಾಸ್ಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಬ್ರೇಕ್ಫಾಸ್ಟ್ ಮಾಡಲೇಬೇಕು. ನೀವು ನೈಟೆಲ್ಲ ಇದು ಮಾಡಿರೋದ್ರಿಂದ ಬ್ರೇಕ್ಫಾಸ್ಟ್ ತಿಂದರೆ ತುಂಬ ಒಳ್ಳೆಯದು. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ. ಸೊ ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ಗೊತ್ತಿಲ್ಲ. ಸೊ ಹೇಳಿ, ಕಮೆಂಟಲ್ಲಿ ಹಾಕಿ. ಓಂ ನಮೋ ವಿಘ್ನೇಶ್ವರಾಯ ನಮಃ. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿದ್ರೆ ತುಂಬ ಎನರ್ಜಿ ಆಗಿರುತ್ತೆ. ನೈಟೆಲ್ಲ ಓವರ್ ನೈಟು ನೀವೆಲ್ಲ ಮಲಗಿರೋದ್ರಿಂದ ಕೆಲವರೆಲ್ಲ ಕಡಿಮೆ ಫುಡ್ ತಿಂತಾರೆ. ಸೊ ಬೆಳಿಗ್ಗೆ ಹೊತ್ತು ಮಾತ್ರ ಚೆನ್ನಾಗಿ ತಿನ್ನಿ ಊಟ. ನೀವೆಷ್ಟು ಊಟ ಮಾಡ್ತೀರಾ, ಮತ್ತು ಮುಕ್ಕಾಲು ಹೊಟ್ಟೆ, ಅರ್ಧ ಹೊಟ್ಟೆ ಇಲ್ಲ ಮುಕ್ಕಾಲು ಹೊಟ್ಟೆ ಊಟ ಮಾಡಿ. ತುಂಬ ಅಂದರೆ ಎತ್ತಿಯಾಗಿ ತಿನ್ನಬೇಡಿ, ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡಿಬಿಡ್ತೀರ. ಆಮೇಲೆ ಬಸ್ಟ್ ಅರ್ಧ ಹೊಟ್ಟೆನಾದ್ರು ತಿಂದು ಒಂದು ಸ್ವಲ್ಪ ಹೆಲ್ತಿ ಫುಡ್ಸ್ಗಳನ್ನ ತಿನ್ನಿ. ಒಂದು ಕಾಳುಗಳಾಗಿರ್ಬೋದು, ಮಲ್ಟಿ ಕಾಳು. ಇಷ್ಟೊಂದು ಗಂಟೆ ನೋಡಿದ್ರಲ್ಲ, ಹೇಗಿತ್ತು ಇವತ್ತಿನ ಡೇ, ಮತ್ತು ಈ ಒಂದು ಗುಡ್ ನ್ಯೂಸ್ಗಳು ಮತ್ತು ಟಿಪ್ಸ್ಗಳು.
ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಹೋಗಿದ್ದು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ, ಸಪೋರ್ಟ್ ಮಾಡೋರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.